ದ್ವಾದಶ ಅಂತ ಹೇಳಿ ವಿಶ್ರಾಂತಿ ತಗೊಂಡಿದ್ರೆ ದೂರ ಆಗುತ್ತೆ, ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಅರ್ಥ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಮುಗಿಸ್ಕೊಂಡು. ಸರಿ ಸರಿ ಸರಿ, ಒಳ್ಳೆ ಒಳ್ಳೆ. ಸರಿ, 11ನೇ ಶ್ಲೋಕ ಆಗಬೇಕಲ್ವಾ? ಲೇಟ್ ಆಯ್ತಾ ಸ್ವಾಮಿಗಳ ಪಾಠ? ಅವರು ಎದುರಿಗೆ ಹೊರಟಿರ್ಲಿಲ್ಲ, ಸರಿ ಪುತ್ರ ಇವತ್ತಾಗ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲವತಾ ಚ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ನೀವು 2-3 ಕಡೆ ಇಲ್ಲಿ ಅಸ್ಮಿ ಎಂಬಲ್ಲಿ ದೀರ್ಘ ಹಿಡಿತೀರಿ, ಅಸ್ಮಿ ಅಷ್ಟೇ ಹೇಳಬೇಕು. ಆಮೇಲೆ ಇಲ್ಲೂ ಒಂದು ಕಡೆ ಹಾಗೆ ಬಂತು, ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಅಂತ. ಆಯ್ತಾ? ಕಿಂಚಿದಸ್ತಿ ಧನಂಜಯ, ದೀರ್ಘ ಹೇಳಬಾರದು. ಆಯ್ತಾ? ಅಂಥ ಕಡೆಗಳ ಸ್ವಲ್ಪ ತಪ್ಪಾಗ್ತಾ ಇದೆ. ಸರಿ, ಪದಚ್ಛೇದ ಆಗಬೇಕಲ್ವಾ? ಬಲಂ ಬಲವತಾ ಚ ಅಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧಃ ಭೂತೇಷು ಕಾಮಃ ಅಸ್ಮಿ ಭರತರ್ಷಭ. ಹೀಗೆ ಹಿಂದಿನ ಶ್ಲೋಕದಲ್ಲಿ ಸುಮಾರು 4ನೇ ಶ್ಲೋಕದಿಂದ ಹಿಡಿದು 10ನೇ ಶ್ಲೋಕದವರೆಗೂ ಹೇಳಿರತಕ್ಕಂತಹ ಎಲ್ಲ ವಿಚಾರಗಳನ್ನ 10ನೇ ಶ್ಲೋಕದ ಕೊನೆ ಭಾಗ, 11ನೇ ಶ್ಲೋಕದ ಇಲ್ಲ ಇದೇ 10ನೇ ಶ್ಲೋಕದ ಕೊನೆ ಭಾಗದಲ್ಲಿ ಅದನ್ನ ರಾಯರು ಉಪಸಂಹಾರ ಮಾಡಿದ್ದು ಕೃಷ್ಣನೇ. ಅದರ ವಿವರಣೆಯನ್ನು ಕೊಟ್ಟರು ರಾಯರು. ಹೇಗೆ ಕೃಷ್ಣ ಉಪಸಂಹಾರ ಮಾಡಿದ್ದಾನೆ ಅನ್ನುವುದರ ವಿವರಣೆಯನ್ನ ನಿನ್ನೆ ದಿವಸ ನಾವು ನೋಡಿದ್ದೇವೆ ಅಲ್ವಾ? ಅವನು ಪ್ರಾರಂಭದಲ್ಲಿ ಪ್ರತಿಜ್ಞೆ ಮಾಡಿದ 2ನೇ ಶ್ಲೋಕದಲ್ಲಿ,
ಜ್ಞಾನಂ ತೇಹಂ ಸವಿಜ್ಞಾನಂ ಎಂಬುದಾಗಿ ಅಲ್ವಾ. ಬನ್ನಿ ಒಳಗ್ ಬನ್ನಿ, ಬರ್ರಿ ಒಳಗ್ ಬರ್ರಿ, ಬರ್ರಿ. ಅದೇನ್ ಮೂಟೆ ಅದು? ಮಧುಸಿಂಹ ಅವ್ರದ್ದು ಚೂರು ಗೋಡೆಗೆ, ಅಲ್ಲ ಗೋಡೆಗೆ ನಿಲ್ಲಿಸ್ಬಿಡ್ರಿ, ಅಲ್ಲ ಗೋಡೆಗೆ ನಿಲ್ಲಿಸ್ಬಿಡ್ರಿ ಅದನ್ನ, ಅಂದ್ರೆ ಸ್ವಲ್ಪ ಜಾಗ ಆಗುತ್ತೆ. ಎರಡನ್ನು ಮೊದ್ಲು ಅದನ್ನ ನಿಲ್ಲಿಸ್ಕೊಳ್ರಿ, ಹಿಂದಿಂದು. ಹಂಗ ಒಳಗ ಅದನ್ನ ಆ ಮೂಲೆಗೆ ನಿಲ್ಲಿಸ್ಬಿಡ್ರಿ. ದಿನಸಿ ಸಾಮಾನ, ತರಕಾರಿ, ರಾಮಾಯಣ. ಸರಿ. ಹಾಗಾಗಿ ಮುಂದೆ ಹಿಂದೆಲ್ಲ 4ನೇ ಶ್ಲೋಕ 2ನೇ ಶ್ಲೋಕದಿಂದಲೇ ಪ್ರಾರಂಭ ಮಾಡಿದ ಅಲ್ವಾ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಂ ವಿಶೇಷತಃ. ವಿಜ್ಞಾನದಿಂದ ಸಹಿತವಾದ ಜ್ಞಾನವನ್ನ ನಾನು ನಿನಗೆ ಉಪದೇಶ ಕೊಡ್ತೇನೆ ಅಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಜ್ಞಾನ ಮತ್ತು ವಿಜ್ಞಾನಗಳಲ್ಲಿ ಏನೇನು ನಮಗೆ ಸಿಗತ್ತೆ, ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು, ಅದರ ವಿವರಣೆಯನ್ನೆಲ್ಲ ತಿಳಿಸ್ಕೊಟ್ಟಿದ. ನಂತರ ಕೊನೆಯಲ್ಲಿ ಏನ್ ಮಾಡಿದ್ದು, ಹಿಂದಿನ ಶ್ಲೋಕದಲ್ಲಿ ಆಗಬೇಕಾದ್ರೆ ಭಗವಂತನ ಉತ್ಕರ್ಷ ಜ್ಞಾನ, ಸರ್ವೋತ್ಕರ್ಷ ಜ್ಞಾನ, ಅದನ್ನ ಜ್ಞಾನ ಅಂತ ಕರೀತಾರೆ. ಸಾಮಾನ್ಯತಃ ಸರ್ವೋತ್ಕರ್ಷ ಜ್ಞಾನ, ವಿಶೇಷತಃ ಭಗವಂತನ ಸರ್ವೋತ್ಕರ್ಷ ಜ್ಞಾನ, ಇವುಗಳ ಮೂಲಕವಾಗಿ ಭಗವಂತನನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಕೊನೆಯಲ್ಲಿ ಅದನ್ನು ತಿಳಿಸಿಕೊಟ್ಟದ್ದು. ರಸೋಹಮಪ್ಸು ಕೌಂತೆಯ ಅನ್ನುವ ಶ್ಲೋಕಗಳನ್ನು ನಾವು ಹೇಗೆ ಅನುಸಂಧಾನ ಮಾಡಿಕೊಳ್ಬೇಕು ಅನ್ನುವುದರ ಹಿನ್ನೆಲೆಯಲ್ಲಿ ಸುಮಾರು ವಿಚಾರಗಳನ್ನ ಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಟ್ಟು ಮತ್ತೊಂದಿಷ್ಟು ಅಂಶಗಳನ್ನ ಅವನ ವಿಶೇಷ ಜ್ಞಾನಕ್ಕೋಸ್ಕರ ಈ ಶ್ಲೋಕದಲ್ಲಿಯೂ ಆ ಅಂಶವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಬಲಂ ಬಲವತಾಂ ಚಾಹಂ, ಬಲಂ ಬಲವತಾಂ, ಇಲ್ಲೂ ಕೂಡ ನೋಡಿ ಬಲವತಾಂ ಅನ್ನೋದು ಯಾವ ವಿಭಕ್ತಿ ಯಾವ ವಚನ? ಯಾವ ವಿಭಕ್ತಿ ಯಾವ ವಚನ? ಷಷ್ಠಿ ವಿಭಕ್ತಿ. ಬಲವತಃ ಬಲವತೋಹೋ ಬಲವತಾಂ ಷಷ್ಠಿ ಬಹುವಚನ ಇದೆ. ಹಿಂದೆ ಇಂಥದ್ದೇ ಒಂದು ಶ್ಲೋಕ ಬಂದಿತ್ತು, ಬುದ್ಧಿಮತಾಂ ಅಂತ ಹೇಳಿ. ಅಲ್ಲೇನ್ ಏನಂತ ಅರ್ಥ ಮಾಡಿದ್ವಿ? ಷಷ್ಠಿ ವಿಭಕ್ತಿಗೆ ಸಪ್ತಮಿ ಅರ್ಥದಲ್ಲಿ ನಾವು ಶಬ್ದವನ್ನ ಹೇಳ್ಕೊಂಡಿದ್ವಿ ನಾವು, ಹೌದಾ? ಈ ಕಡೆ ಬನ್ನಿ. ಹಾಗೆ ಇಲ್ಲಿರ್ತಕ್ಕಂತಹ ಬಲವತಾಂ ಅನ್ನುವ ಶಬ್ದಕ್ಕೂ ಕೂಡ ಷಷ್ಠಿ ವಿಭಕ್ತಿಗೂ ಬಲವತ್ಸು ಅಂತ ಅರ್ಥ ಮಾಡಬೇಕು. ಸಪ್ತಮಿ ವಿಭಕ್ತಿ ಅರ್ಥವನ್ನೇ ನಾವು ಮಾಡಬೇಕು. ಷಷ್ಠಿ ವಿಭಕ್ತಿ ಬಹುವಚನ ಇದೆ, ಅದಕ್ಕೆ ನಾವು ಸಪ್ತಮಿ ವಿಭಕ್ತಿ ಬಹುವಚನದ ಅರ್ಥವನ್ನು ನಾವು ಹೇಳಬೇಕು. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಕೊಳ್ತಾ ಇದ್ದಾನೆ. ಯಾರು ಜಗತ್ತಿನಲ್ಲಿ ಬಲಶಾಲಿಗಳು ಅಂತಿದ್ದಾರೆಯೋ ಅವರಲ್ಲಿರುವ ಕಾಮರಾಗ ವಿವರ್ಜಿತಂ ಬಲಂ, ಕಾಮದಿಂದ ರಹಿತವಾದ ಬಲ, ರಾಗದಿಂದ ರಹಿತವಾದ ಬಲ, ಅದು ನಾನೇ ಆಗಿದ್ದೇನೆ ಅಂತ ಹೇಳಿಕೊಂಡು ಅದರ ವಿವರಣೆ ಕೆಳಗರಾಯರು ಬರೀತಾರೆ. ಏನದರ ಅರ್ಥ ಅಂತ. ಕಾಮರಹಿತವಾದ ಬಲ ಅಂದ್ರೆ ಏನು, ರಾಗರಹಿತವಾದ ಬಲ ಅಂದ್ರೆ ಏನು, ಎರಡಕ್ಕೂ ಕೂಡ ಅರ್ಥ ಬರೀತಾರೆ. ಅಂತೂ ಕಾಮ ಬಲಶಾಲಿಗಳಲ್ಲಿ ಬುದ್ಧಿಮತಾಂ ನಾಮ ಬುದ್ಧಿಮತ್ಸು ಪುರುಷೇಶು, ಬುದ್ಧಿವಂತರಾದ ಜ್ಞಾನಿಗಳಾದ ಪುರುಷರಲ್ಲಿ ನಾನೇ ಕಾಮರಹಿತವಾದ ಬಲವುಳ್ಳವನು ನಾನೇ ಆಗಿದ್ದೇನೆ. ಆಮೇಲೆ ರಾಗರಹಿತವಾದ ಬಲವುಳ್ಳವನು ಕೂಡ ನಾನೇ ಆಗಿದ್ದೇನೆ. ಧರ್ಮಾವಿರುದ್ಧ ಭೂತೇಶು ಕಾಮಃ ಅಸ್ಮಿ ಭರತರ್ಷಭ. ಹೇ ಭರತಶ್ರೇಷ್ಠ, ಭರತ ಕುಲದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಯೇ, ಜೀವರಲ್ಲಿ ಕಾಮ ಇದೆ, ಪ್ರತಿಯೊಬ್ಬ ಜೀವರಲ್ಲಿಯೂ ಕೂಡ ಕಾಮ ಇದೆ. ಅದೆಂಥ ಕಾಮ ಆಗಿರಬೇಕು? ಧರ್ಮ ಅವಿರುದ್ಧವಾದ ಕಾಮ. ಧರ್ಮ ವಿರುದ್ಧವಾದ ಕಾಮವೂ ಇದೆ, ಧರ್ಮ ಅವಿರುದ್ಧವಾದ ಕಾಮವೂ ಇದೆ. ಯಾವ ಕಾಮ ಅದು ಭಗವಂತನನ್ನ ದೂರ ಮಾಡುತ್ತೋ ಅದು ಧರ್ಮ ವಿರುದ್ಧವಾದ ಕಾಮ. ಯಾವ ಕಾಮ ಭಗವಂತನಿಗೆ ನಮ್ಮನ್ನ ಹತ್ತಿರವನ್ನಾಗಿ ಮಾಡುತ್ತೋ ಅದು ಧರ್ಮ ಅವಿರುದ್ಧವಾದ ಕಾಮ. ಅಂಥ ಕಾಮನೆ ಬೇಕು ನಮಗೆ, ಆಯ್ತಾ? ಧರ್ಮಾವಿರುದ್ಧ ಭೂತೇಶು ಧರ್ಮ ಅವಿರುದ್ಧ ಕಾಮಃ ಅಹಮೇವ ಅಸ್ಮಿ, ಅದು ನಾನೇ ಆಗಿದ್ದೇನೆ. ಇದೆಲ್ಲದರ ಸ್ವಾರಸ್ಯ ಬಹಳ ಚೆನ್ನಾಗಿದೆ, ಈ ಶ್ಲೋಕದ ಕೊನೆಯಲ್ಲಿ ನೋಡೋಣಂತೆ, ಆಯ್ತಾ? ಇದಿಷ್ಟು ಮೂಲದ ಅಭಿಪ್ರಾಯ. ಬಲಂ ಯೇಷಾಂ ಸಂತಿ ಇತಿ ಬಲವಂತಃ.
ತೇಷಾಂ ಬಲವತಾಂ. ಬಲವತಾಂ ಅನ್ನೋ ಶಬ್ದಕ್ಕೆ ಸಮಾಸ ಹಾಗೆ ಮಾಡಬೇಕು ಆಯ್ತಾ. ಕಾಮರಾಗ ವಿವರ್ಜಿತಂ, ಕಾಮಶ್ಚ ರಾಗಶ್ಚ ಕಾಮರಾಗೌ ತಯೋಹೋ ವಿವರ್ಜಿತಂ ಬಲಂ, ಅದು ಬಲಕ್ಕೆ ವಿಶೇಷಣ. ತತ್ ಅಂತ ಅಲ್ಲಿ ಹಾಕಬೇಕು, ಅದನ್ನು ಕೂಡ ನಪುಂಸಕಲಿಂಗದಲ್ಲೇ ಮಾಡಬೇಕು. ಅದು ಕಾಮರಾಗಗಳಿಂದ ರಹಿತವಾದ ಬಲವುಳ್ಳದ್ದು ಆಯ್ತಾ, ಹಾಗೆ ಸಮಾಸ ಮಾಡಬೇಕು ಆಯ್ತಾ. ಧರ್ಮಾವಿರುದ್ಧ ಭೂತೇಷು ಕಾಮಃ ಅಹಂ ಅಸ್ಮಿ. ಅಹಂ ಅಸ್ಮಿ, ಅಸ್ಮಿ ಅನ್ನೋದು ಹಿಂದೆಲ್ಲ ಅನೇಕ ಬಾರಿ ಬಂದಿದೆ ಅಲ್ವಾ. ಅಸ್ತಿಸ್ಥಃ ಸಂತಿ, ಅಸಿಸ್ಥಃ ಸ್ತ, ಅಸ್ಮಿ ಸ್ವಃ ಸ್ಮಃ. ಅಸ್ಮಿ ಅನ್ನೋದು ಉತ್ತಮ ಪುರುಷ ಏಕವಚನದಲ್ಲಿ ಅಸಭುವಿ ಧಾತು, ಲಟ್ಲಕಾರದ ಉತ್ತಮ ಪುರುಷ ಏಕವಚನದಲ್ಲಿ ಅಸ್ಮಿ ಅಂತ ರೂಪ ಆಗುತ್ತೆ. ಭರತ ಋಷಭ ಅನ್ನೋದು ಭರತೇಶು ಋಷಭ, ಭರತ ಋಷಭ. ಋಷಭ ಇತ್ಯಸ್ಯ ಶ್ರೇಷ್ಠಃ ಇತ್ಯರ್ಥಃ. ಭರತಕುಲೆ ಶ್ರೇಷ್ಠಃ ಭರತಕುಲ ಭರತ ಋಷಭ, ತತ್ಸಂಬುದ್ಧೋ ಭರತ ಶ್ರೇಷ್ಠ ಭರತ ಋಷಭ ಆಯ್ತಾ. ಸಂಬೋಧನ ಪ್ರಥಮ ವಿಭಕ್ತಿ ಅದು. ಹಾ ಹೌದು ಹೌದು. ಉರಂಡ್ರ ಪರಹ ಅನ್ನುವ ಸೂತ್ರದಿಂದ ರೇಫ ಆದೇಶವಾಗಿ ಬಂದಿದೆ. ಸರಿನಾ. ಇದಿಷ್ಟು ಪದಗಳ ಸ್ವರೂಪ. ಇನ್ನು ವಿವೃತಿ ನೋಡ್ತಾ ಹೋಗೋಣಂತೆ. ಬಲಂ ಬಲವತಾಂಚ ಅಹಂ ಕಾಮರಾಗ ವಿವರ್ಜಿತಂ. ಬಲವತಾಂ ನಾಮ ಬಲವತ್ಸು, ಅದಕ್ಕೆ ಅಲ್ಲೊಂದು ಈಸಿಕೊಲ್ಟು ಹಾಕೊಳ್ಬೇಕು. ಮೂಲದಲ್ಲಿರುವ ಬಲವತಾಂ ಅನ್ನೋ ಶಬ್ದಕ್ಕೆ ಬಲವತ್ಸು ಅಂತ ಅರ್ಥ ಮಾಡಿದ್ರು. ಬಲವತ್ಸು ಸ್ಥಿತ್ವ ಕಾಮರಾಗ ವಿವರ್ಜಿತಂ ಬಲಂ ಅಹಮಸ್ಮಿ. ಬಲಿಷ್ಠರಲ್ಲಿ ಬಲವುಳ್ಳವರಲ್ಲಿ ಬಲವತಾಂ ನಾಮ ಬಲವತ್ಸು ಪುರುಷೇಶು ಸ್ಥಿತ್ವ ಕಾಮರಾಗ ವಿವರ್ಜಿತಂ ಬಲಂ ಅಹಮಸ್ಮಿ. ಕಾಮ ಮತ್ತು ರಾಗ ಆಯ್ತಾ, ಇವುಗಳಿಂದ ರಹಿತವಾದ ಬಲವುಳ್ಳವನು ನಾನಾಗಿದ್ದೇನೆ. ಏನದರ ಅಭಿಪ್ರಾಯ? ಕಾಮರಹಿತವಾದ ಬಲ ಅಂದ್ರೇನು? ಚೆನ್ನಾಗಿ ವಿವರಣೆ ಕೊಡ್ತಾ. ವಿಷಯ ಭೋಗ ನಿರಪೇಕ್ಷತೆಯ ನಿತ್ಯ ಪೂರ್ಣ ಬಲವತ್ವಾತ್ ಕಾಮವರ್ಜಿತ ಬಲಾತ್ಮ ಅಹಮಸ್ಮಿ. ಭಗವಂತನು ಬಲಸ್ವರೂಪನಾಗಿದ್ದಾನೆ, ಕಾಮರಹಿತವಾದ ಬಲಸ್ವರೂಪನಾಗಿದ್ದಾನೆ ಭಗವಂತ. ಕಾಮರಹಿತವಾದ ಬಲಸ್ವರೂಪ ಅಲ್ಲ, ಸಹಜ ಅಲ್ವಾ. ನಮಗೆ ಇವತ್ತು ನಾವೆಲ್ಲ ಕಾಮರಹಿತರಲ್ಲ, ಕಾಮಸಹಿತರು. ನಮಗೆ ಅಪೇಕ್ಷೆಗಳು ಉಂಟು, ಒಂದಾದ್ಮೇಲೆ ಒಂದು ಅಪೇಕ್ಷೆಗಳು ಬರ್ತಾನೆ ಇರುತ್ತೆ. ನಮಗೆ ಒಂದು ಪೂರೈಸ್ತು ಅಂತಿಲ್ಲ, ಇವತ್ತೊಂದು ಮುಗೀತು ಅಂದ್ರೆ ನಾಳೆ ಹೊಸದ ಉಟ್ಕೊಂಡಿರುತ್ತೆ. ಹಾಗಾಗಿ ಯಾಕೆ ನಮಗೆ ಅಪೇಕ್ಷೆ? ನಾವು ಅಪೂರ್ಣರು, ಹೌದೋ ಇಲ್ಲ? ನಮ್ಮಲ್ಲಿ ಅಪೂರ್ಣತೆ ಇದೆ. ಭಗವಂತ ಪೂರ್ಣ. ಪೂರ್ಣವಾದ ಭಗವಂತನಿಗೆ ಯಾವುದರ ಅಪೇಕ್ಷೆ ಇರುತ್ತೆ? ಭಾಷ್ಯದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನಪ್ರಯೋಜನವತ್ವಾತೋಮ್ ಅಂತ ಆ ಸೂತ್ರದ ಅಡಿಯಲ್ಲಿ ಬರತಕ್ಕಂತ ಭಾಷ್ಯದ ಮಾತು. ಭಗವಂತನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಜಗತ್ತಿನ ವ್ಯಾಪಾರದಲ್ಲೆಲ್ಲ ಭಗವಂತ ತಾನು ತೊಡಗಿಸಿಕೊಂಡಿದ್ದಾನೆ ತನ್ನನ್ನ. ಆದರೆ ಭಗವಂತನಿಗೆ ಇದು ಯಾವುದರಿಂದಲೂ ಪ್ರಯೋಜನ ಇಲ್ಲ. ಓಂ ನ ಪ್ರಯೋಜನವತ್ವಾತೋಮ್. ಹಾಗಾದ್ರೆ ಏನೂ ಅಪೇಕ್ಷೆ ಇಲ್ಲದೆ ಹೋದರೆ ನಮಂದೋಪಿ ಪ್ರವರ್ತತೆ ಪ್ರಯೋಜನಂ ಅನುದ್ದಿಶ್ಯ ಮಂದಃ ಅಪಿ ನ ಪ್ರವರ್ತತೆ ಲೋಕೆ ಕಿಂತು ಅಯಂ ಸರ್ವಜ್ಞ ಕಥಂ ಪ್ರವರ್ತತೆ ಅಯಂ ಜಗದ್ವ್ಯಾಪಾರೇ. ಹೌದಾ ಇಲ್ಲ? ಜಗತ್ತಿನ ವ್ಯಾಪಾರದಲ್ಲಿವಾ ಇವನು ಇಷ್ಟು ಸರ್ವಜ್ಞನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಏನೂ ಪ್ರಯೋಜನ ಇಲ್ಲದೆ ಹೋದರೆ ಯಾಕೆ ಇವನು ಪ್ರವೃತ್ತಿಯನ್ನ ಮಾಡುತ್ತಾನೆ? ಓ, ಹಾಗಾದ್ರೆ ಏನಾದ್ರೂ ಒಂದು ಅಪೇಕ್ಷೆ ಇರಬೇಕು. ಲೋಕದಲ್ಲಿ ಏನಾದ್ರೂ ಒಂದು ಅಪೇಕ್ಷೆ ಇದ್ದರೆ ಮಾತ್ರ ಲೋಕದಲ್ಲಿ ಯಾರಾದ್ರೂ ಪ್ರವೃತ್ತಿಯನ್ನ ಮಾಡೋದು ಕಂಡಿದೆ. ಹಾಗಾದ್ರೆ ಭಗವಂತನಿಗೆ ಜಗತ್ತಿನ ವ್ಯಾಪಾರದಿಂದ ಏನೋ ಒಂದು ಪ್ರಯೋಜನ ಇರಬೇಕು, ಅವನಿಗೇನೋ ಒಂದು ಅಪೇಕ್ಷೆ ಇರಬೇಕು. ಆನಂದದ ಅಪೇಕ್ಷೆ ಇದೆ, ಮಕ್ಕಳು ಆಡ್ತಾರೆ, ಆಟ ಆಡಿದರೆ ಅದರಿಂದ ಆನಂದ ಸಿಗತ್ತೆ. ಹಾಗೆ ಭಗವಂತನು ಕೂಡ ಈ ವ್ಯಾಪಾರದಲ್ಲಿ ತೊಡಗಿದ್ದಾನೆ ಅಂದ್ರೆ ಅವನಿಗೇನೋ ಅಪೇಕ್ಷೆ ಇದೆ ಅಂತ ಅರ್ಥ. ಅಂತ ಪ್ರಶ್ನೆ ಬಂದ್ರೆ ಕೂಡಲೇ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ಆತ್ಮಕಾಮಸ್ಯ ಕಾಸ್ಪೃಹ ಅಂತ ಹೇಳಿ. ಭಗವಂತ ಆಪ್ತ ಕಾಮ, ಎಲ್ಲ ಕಾಮನೆಗಳನ್ನ ಪರಿಪೂರ್ಣವಾಗಿ ಹೊದ್ದು ಬಿಟ್ಟಿದ್ದಾನೆ. ಅವನಿಗೆ ಕಾಸ್ಪೃಹ, ಸ್ಪೃಹ ನಾಮ ಇಚ್ಛಾ. ಎಲ್ಲಿಂದ ಬರಬೇಕು ಇಚ್ಛೆ? ನಮಗಿಚ್ಛೆ ಬರುತ್ತೆ, ಮೇಲಿಂದ ಮೇಲೆ ಇಚ್ಛೆ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ನಾವು ಪರಿಪೂರ್ಣರಲ್ಲ, ನಾವು ಆಪ್ತ ಕಾಮರಲ್ಲ, ಪರಿಪೂರ್ಣವಾಗಿ ನಾವು ಕಾಮನೆಗಳನ್ನ ಹೊಂದಿಲ್ಲ. ಹಾಗಾಗಿ ನಮಗೆ ಅಪೇಕ್ಷೆಗಳು ನಿರಂತರ ಬರ್ತಾ ಇರ್ತವೆ. ಆದರೆ ಭಗವಂತ ಅವ ಆಪ್ತ ಕಾಮ, ಪರಿಪೂರ್ಣವಾದ ಕಾಮನೆ ಉಳ್ಳವ. ಹಾಗಾಗಿ ಅವನಿಗೆ ಮತ್ತೊಂದರ ಅಪೇಕ್ಷೆ ಸರ್ವಥಾ ಇಲ್ಲ, ಬರೋದಿಲ್ಲ. ಹೌದೇ? ಹಾಗಾಗಿ ಪೂರ್ಣ ತುಂಬಿದ ಕೊಡ ಭಗವಂತ. ಹಾಗಾಗಿ ಅವನನ್ನು ಏನೇ ನೀವು ಅರ್ಚನೆ ಮಾಡಿದ್ರು ಸರಿ, ಅಥವಾ ಭಕ್ಷ್ಯಭೋಜ್ಯಗಳನ್ನ ಪ್ರತಿನಿತ್ಯ ನೈವೇದ್ಯ ಮಾಡಿದ್ರು ಸರಿ, ಆನಂದವಾಗಿ, ಮೊದಲು ಆನಂದನಾಗಿದ್ದ, ನಾವು ನೈವೇದ್ಯ ಮಾಡಿದ ಮೇಲೂ ಆನಂದವಾಗೇ ಇರುತ್ತೆ. ತುಂಬಿದ ಕೊಡಕ್ಕೆ ನೀರು ಸುರಿದ್ರೆ ಏನಾಗುತ್ತೆ? ಎಲ್ಲ ಚೆಲ್ಕೊಂಡು ಹೊರಗೆ ಬರುತ್ತೆ. ಹಾಗೆ ಭಗವಂತ. ಹಾಗಾಗಿ ಅವನಿಗೆ ನಮ್ಮಿಂದ ಯಾವ ಅಪೇಕ್ಷೆಯೂ ಕೂಡ ಇಲ್ಲ.
ಹಾಗಾಗಿ ಅವನು ಕಾಮರಹಿತವಾದ ಬಲವುಳ್ಳವನಾಗಿದ್ದಾನೆ. ಯಾಕೆ ಕಾಮರಹಿತವಾದ ಬಲವುಳ್ಳವನಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅಪೇಕ್ಷೆ ಇಲ್ಲ, ಆದ್ರಿಂದ ಕಾಮರಹಿತವಾದ ಬಲವುಳ್ಳವ. ನಿತ್ಯ ಪೂರ್ಣ ಬಲವತ್ವಾತ್ ವಿಷಯ ಭೋಗ ನಿರಪೇಕ್ಷತೆಯ, ಆಯ್ತಾ, ನಿತ್ಯ ಪೂರ್ಣ ಬಲವತ್ವಾತ್, ಅರ್ಥ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಪದಕ್ಕೂ? ಕಾಮವರ್ಜಿತ ಬಲಾತ್ಮ ಅಹಂ ಅಸ್ಮಿ. ಕಾಮರಹಿತವಾದ ಅಲ್ಲಿ ಆತ್ಮ ಶಬ್ದಕ್ಕೆ ಬಲ ಸ್ವರೂಪ ಅಂತ ಅರ್ಥ, ಆಯ್ತಾ. ಬಲ ಸ್ವರೂಪನು ನಾನಾಗಿದ್ದೇನೆ. ಬಲಾತ್ಮ, ಆತ್ಮ ನಾಮ ಸ್ವರೂಪಂ, ಹೌದಾ? ಬರ್ಕೊಳ್ಬೇಕಲ್ಲಿ ಆತ್ಮ ಇತ್ಯಸ್ಯ ಸ್ವರೂಪ ಇತ್ಯರ್ಥ. ಕಾಮರಹಿತವಾದ ಬಲಸ್ವರೂಪನು ನಾನಾಗಿದ್ದೇನೆ. ಇನ್ನು ರಾಗರಹಿತವಾದ ಬಲಸ್ವರೂಪನು ಕೂಡ ನಾನಾಗಿದ್ದೇನೆ. ಏನದು ಆ ಶಬ್ದಕ್ಕೆ ಅರ್ಥ ಏನು? ಅಸ್ಥಾನೇ ಅಪ್ರಯುಜ್ಯಮಾನತ್ವಾತ್ ರಾಗ ವಿವರ್ಜಿತ ಬಲಾತ್ಮ ಅಪಿ ಅಹಮೇವ ಅಸ್ಮಿ ಇತ್ಯರ್ಥ. ಏನದು ಅಸ್ಥಾನೆ? ಜಗತ್ತಿನಲ್ಲಿ ಇವತ್ತು ಎಲ್ಲಿ ನಾವು ಬಲ ಪ್ರಯೋಗ ಮಾಡಬೇಕೋ ಅಲ್ಲಿಯೇ ಬಲ ಪ್ರಯೋಗ ಮಾಡಬೇಕು, ಆಯ್ತಾ. ಇಲ್ಲದೆ ಕಂಡಲ್ಲಿ ಬಲ ಪ್ರಯೋಗ ಮಾಡಿದ್ರೆ ಇವತ್ತು ಲೋಕದಲ್ಲಿ ಹಾಗೆ ಕಾಣಿಸ್ತಾ ಇದೆ ನಮಗೆ. ಆಗ ನಾವು ಪ್ರವೃತ್ತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲಿ ಅನಪೇಕ್ಷಿತವೋ ಅಲ್ಲಿಯೂ ನಾವು ಬಲ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಆದರೆ ಭಗವಂತನಿಗೆ ಅದಿಲ್ಲ. ಎಲ್ಲಿ ಅಸ್ಥಾನೆ, ಯಾರಲ್ಲಿ ಮಾಡಬಾರದೋ ಬಲಪ್ರಯೋಗ ಅಲ್ಲಿ ಬಲಪ್ರಯೋಗವನ್ನು ಮಾಡೋದಿಲ್ಲ. ಹಾಗಾದರೆ ಭಗವಂತ ಸ್ಥಾನದಲ್ಲಿ ತಾನು ಬಲಪ್ರಯೋಗವನ್ನು ಮಾಡಿದ್ದಾನೆ. ಯಾರಲ್ಲಿ? ಪಾಂಡವಾದಿಗಳಲ್ಲಿ. ಪಾಂಡವರಲ್ಲಿ ಅವ ಬಲಪ್ರಯೋಗವನ್ನ, ಅದು ಸ್ಥಾನ, ಯೋಗ್ಯವಾದ ಸ್ಥಾನದಲ್ಲಿ ಅವ ಬಲಪ್ರಯೋಗ ಮಾಡಿದನೇ ಹೊರತು ಅಸ್ಥಾನದಲ್ಲಿ ಬಲಪ್ರಯೋಗವನ್ನು ಮಾಡಲಿಲ್ಲ. ಆದ್ದರಿಂದ ಇವನಿಗೆ ರಾಗಪ್ರಯುಕ್ತವಾದ ಬಲಹೀನತೆ ಇವನಿಗುಂಟು. ಆದ್ದರಿಂದ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ದ, ಎದೆತಟ್ಟಿ ಹೇಳ್ಕೊಳ್ತಾ ಇದ್ದ. ಯಾಕೆ? ನಾನು ರಾಗರಹಿತವಾದ ಬಲವುಳ್ಳವನು ನಾನೇ ಆಗಿದ್ದೇನೆ. ಯಾಕೆ ಅಂದರೆ ಎಲ್ಲಿ ಪ್ರಯೋಗ ಮಾಡಬೇಕೋ ಅಲ್ಲಿ ಮಾತ್ರ ಬಲ ಪ್ರಯೋಗ ಮಾಡ್ತೇನೆ. ದುರ್ಯೋಧನಾದಿಗಳಲ್ಲಿ ಬಲ ಪ್ರಯೋಗ ಮಾಡಲಿಲ್ಲ ಭಗವಂತ, ಅವರನ್ನೆಲ್ಲ ಸಂಹಾರ ಮಾಡಿಸಿದ. ಪಾಂಡವರನ್ನು ಉದ್ಧಾರ ಮಾಡಿದ. ಯಾಕೆ ಅಂದ್ರೆ ಅವರೆಲ್ಲ ಯೋಗ್ಯರಾಗಿದ್ದಾರೆ. ಸ್ಥಾನರು ಅಂದ್ರೆ ಯೋಗ್ಯರು ಅಂತ ಅರ್ಥ. ಯೋಗ್ಯತೆ ಉಳ್ಳವರಲ್ಲಿ ನನ್ನ ಬಲ ಪ್ರಯೋಗವೇ ಹೊರತು ಅಯೋಗ್ಯರಲ್ಲಿ, ಅಸ್ಥಾನದಲ್ಲಿ ನನ್ನ ಬಲ ಪ್ರಯೋಗ ಇಲ್ಲ. ಹಾಗೆ 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 ಅಲ್ವಾ ದೈಹಿಕವಾದ ಬಲ. ಆ ಬಲಕ್ಕೆ ಯಾರು ಹಿಂದೆ ಎಲ್ಲ ಹಾಗೆ ಬಂತಲ್ವಾ? ಹಿಂದೆ ಎಲ್ಲ ಹೇಳುವಾಗ ಬಲ ತುಂಬೋದು ಅಂತ ಅರ್ಥ. ಒಳಗಡೆ ಅವರು ಶತ್ರುಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಲ್ಲ, ಅದಕ್ಕೆ ಒಳಗಡೆ ಬಲವನ್ನು ತುಂಬಿದ್ಯಾರು? ಶಕ್ತಿ ಕೊಟ್ಟಿದ್ಯಾರು? ಪರಾಕ್ರಮವನ್ನು ಕೊಟ್ಟಿದ್ಯಾರು? ಅದು ಭಗವಂತನೇ. ಹಾಗಾಗಿ ಹೌದು, ಕಾಮರಾಗ ವರ್ಜಿತಂ ಬಲಂ. ಬಲವು ಬಲ ಶಬ್ದಕ್ಕೆ ವಿಶೇಷಣ ಅದು. ಕಾಮರಾಗ ವರ್ಜಿತವಾದ ಬಲವುಳ್ಳವನು ನಾನಾಗಿದ್ದೇನೆ. ಯಾಕೆಂದ್ರೆ ಬಲ ಶಬ್ದ ನಪುಂಸಕಲಿಂಗ, ಆಯ್ತಾ. ಅದು ನಪುಂಸಕಲಿಂಗ ಆದ್ರೂ ಕೂಡ ಕೃಷ್ಣನಿಗೆ ವಿಶೇಷಣ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಶಬ್ದದ ಸ್ವರೂಪ ಹಾಗಿದ್ದರೇನಂತೆ ಇಲ್ವಾ? ಈಗ ದಾರಾ, ಇದಕ್ಕೆ ನಪುಂಸಕಲಿಂಗ ಶಬ್ದ ಯಾವುದು? ಹೆಂಡತಿ ಹೇಳಬೇಕಾದ್ರೆ ಹೆಂಡತಿಯನ್ನು ಹೇಳ್ತಕ್ಕಂಥ ಶಬ್ದ ನಪುಂಸಕಲಿಂಗ ಶಬ್ದ ಒಂದಿದೆ, ಆಯ್ತಾ. ಶಬ್ದ ನಪುಂಸಕಲಿಂಗ, ಅವಳು ಹೆಂಡತಿ ಸ್ತ್ರೀ ಆದ್ರೂ ಕೂಡ ನಪುಂಸಕಲಿಂಗ ಶಬ್ದದಿಂದ ಅವಳನ್ನ ನಾವು ವ್ಯವಹಾರ ಮಾಡುತ್ತೇವೆ ಅಲ್ವಾ? ಹಾಗೆ ಬಲಂ, ಬಲ ಶಬ್ದ ಸ್ವಾಭಾವಿಕವಾಗಿ ಅದು ನಪುಂಸಕಲಿಂಗ ಶಬ್ದ. ಬಲಂ ಬಲೆ ಬಲಾನಿ. ಆದ್ರಿಂದ ಬಲವತಾಂ ಬಲವತ್ಸು ಪುರುಷೇಶು ಕಾಮರಾಗರಹಿತಂ ಬಲಂ ಅಹಮೇವ ಅಸ್ಮಿ. ಅಲ್ಲಿ ನಾವು ಪ್ರತ್ಯೇಕವಾಗಿ ಅನ್ವಯವನ್ನು ಇಟ್ಕೊಳ್ಬೇಕು. ಕಾಮರಹಿತವಾದ ಬಲ, ರಾಗರಹಿತವಾದ ಬಲ, ಎರಡಕ್ಕೂ ಪ್ರತ್ಯೇಕವಾದ ಅರ್ಥವನ್ನ ರಾಯರು ಬಿಡಿಸಿಕೊಟ್ರು. ರಾಯರೇನು ಸ್ವತಂತ್ರವಾಗಿ ಹೇಳ್ತಾ ಇದ್ದಾರೆ ಅಂತ ತಿಳಿಬೇಡ್ರಿ. ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಹೇಳಿದ್ದನ್ನೇ ರಾಯರಲ್ಲಿ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ತಾತ್ಪರ್ಯ ನೋಡೋಣ, ಬಹಳ ಸ್ವರಸ್ವಾಗಿ ಬರೀತಾರೆ ಶ್ರೀಮದಾಚಾರ್ಯ, ಆಯ್ತಾ. ಅದು ನಾನೇ ಅಂತ ಅರ್ಥ. ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಎಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು. ಒಂದೇ ಒಂದು ಸಣ್ಣ ಎಳೆ ಇದೆ, ಅದನ್ನ ಮುಂದಿನ ಶ್ಲೋಕ ಬಂದಾಗ ಕೇಳ್ತೇನೆ, ನೋಡೋಣ ಎಷ್ಟು ಜ್ಞಾಪಕ ಇರುತ್ತೆ ಅಂತ, ಆಯ್ತಾ. ಬಲಂ ಬಲವತಾಂಚ ಅಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧ ಭೂತೇಷು ಕಾಮಃ ಅಹಮೇವ ಅಸ್ಮಿ. ಕಾಮದಲ್ಲಿ ಎರಡಿದೆ, ಧರ್ಮ ವಿರುದ್ಧವಾದ ಕಾಮ, ಧರ್ಮ ಅವಿರುದ್ಧವಾದ ಕಾಮ. ಅದರಲ್ಲಿ ಧರ್ಮ ವಿರುದ್ಧವಾದ ಕಾಮ ಅದು ನಾನು ಅಂತ ಹೇಳ್ಕೊಳ್ಳಿಲ್ಲ. ಯಾರಲ್ಲಿ ಧರ್ಮ ಅವಿರುದ್ಧವಾದ ಕಾಮ ಉಂಟೋ ಅದು ನಾನೇ ಅಂತ ಹೇಳ್ಕೊಳ್ತಾ ಇದ್ದೆ. ನಿನ್ನೆ ನೀವು ಕೇಳಿದ್ರಲ್ಲ ಆ ಪ್ರಶ್ನೆ ಇಲ್ಲೂ ಉಂಟು ಅಲ್ವಾ? ಹಾಗಾಗಿ ಧರ್ಮ ಅವಿರುದ್ಧವಾದ ಭೂತೇಶು,
ಪ್ರಾಣಿಷು ಇತ್ಯರ್ಥ, ಎಲ್ಲರಲ್ಲಿಯೂ ಕೂಡ ಅರ್ಥ. ಸಣ್ಣ ಸಣ್ಣ ಕ್ರಿಮಿಕೀಟಗಳಲ್ಲಿಯೂ ಕಾಮನೆ ಉಂಟು. ಅವುಗಳಲ್ಲಿಯೂ ಕೂಡ ಧರ್ಮ ವಿರುದ್ಧವಾದ ಕಾಮ, ಧರ್ಮ ಅವಿರುದ್ಧವಾದ ಕಾಮ ಇರುವೆಗಳು ಮಾಡ್ತಾವೆ, ನಮಗ್ ಗೊತ್ತಾಗೋದಿಲ್ಲ ಅಷ್ಟೆ. ಅವುಗಳಲ್ಲಿ ಧರ್ಮ ಅವಿರುದ್ಧವಾದ ಕಾಮನೆಗಳು ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳಲ್ಲಿ ಹೇಗ್ ಬರುತ್ತಾವೆ ನಮಗ್ ಗೊತ್ತಿಲ್ಲ. ಅದನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಗೊತ್ತು. ಆ ಪ್ರಾಣಿ ಪಕ್ಷಿಗಳ ಕೈಯಲ್ಲಿ, ಕ್ರಿಮಿಕೀಟಗಳ ಕೈಯಲ್ಲಿ ಕೆಲಸ ಮಾಡಿಸುವ ಭಗವಂತನಿಗೆ ಗೊತ್ತು ಯಾವ ಕರ್ಮ ಅದು. ಪ್ರಾಣಿಗಳು ಕೂಡ ಮಾಡ್ತಾವಲ್ಲ ಸತ್ಕರ್ಮ, ಅವುಗಳಿಗೂ ಉಂಟು. ಇಲ್ಲ ಮನುಷ್ಯ ಮಾತ್ರನ ಸತ್ಕರ್ಮ ಮಾಡೋದು? ಆ ಸತ್ಕರ್ಮ ಹಿಂದೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಸ್ವಲ್ಪನೇ ಸತ್ಕರ್ಮ ಮಾಡಿದ್ದಕ್ಕೆ ಈ ಜನ್ಮ ಬಂದಿದೆ ನಮಗೆ. ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮದ ಗಂಟು ಮಾನವ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಪುಣ್ಯ ಬಂತೋ ಕೊಟ್ಟು ಬಿಡ್ತಾನೆ ಮಾನವ ಶರೀರ. ಮುಗಿದೋಯ್ತು, ಎಲ್ಲ ಪುಣ್ಯ ಖಾಲಿ. ಮತ್ತೊಮ್ಮೆ ಮಾನವ ಜನ್ಮ ಪಡಿಬೇಕು ಅಂತಾದ್ರೆ ಮತ್ತೆ ಕೆಟ್ಟ ಯೋನಿಗಳಲ್ಲೆಲ್ಲ ಹುಟ್ಕೊಂಡು ಬರೋದು ಬೇಡ. ಈ ಮಾನವ ಯೋನಿಯಲ್ಲಿಯೇ ಮುಂದಿನ ಜನ್ಮದಲ್ಲಿಯೇ ಮತ್ತೆ ಮಾನವ ಜನ್ಮವನ್ನು ಪಡೆಯುವ ತಾಕತ್ತು ಈ ಮಾನವ ಶರೀರಕ್ಕಿದೆ. ಅದನ್ನು ಒದಗಿಸಿ ಕೊಡುವ ಸಾಮರ್ಥ್ಯ ಈ ಮಾನವ ಶರೀರಕ್ಕಿದೆ. ಇದೇ ಜನ್ಮದಲ್ಲಿಯೇ ಸಾಧನೆಯನ್ನ ಮಾಡಿಕೊಂಡು ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಮಾನವ ಶರೀರವನ್ನೇ ಪಡಿಬಹುದು. ಮಾಡಿಸ್ತಾನೆ ಅಂತ. ಹೌದು, ಹಿಂದಿನ ಅಧ್ಯಾಯದ ಕೊನೆ ಭಾಗದಲ್ಲಿ ಬಂದಿರೋದು ಹಾಗೆ. ಪ್ರಾಣಿಗಳಿಗೆ ವ್ಯತ್ಯಾಸ ಉಂಟು ಉಂಟು. ಎಲ್ಲಾ ಕ್ರಿಮಿಕೀಟಗಳಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಪಾಪ ಪುಣ್ಯ ಎರಡೂ ಉಂಟು. ಆದ್ರೆ ಯಾವ ಮಟ್ಟದಲ್ಲಿ ಅವುಗಳು ಪಾಪದ ಕೆಲಸವನ್ನ ಮಾಡುತ್ತವೆ, ಯಾವ ಕೆಲಸವನ್ನ ಮಾಡಿದ್ರೆ ಪುಣ್ಯ, ಅದರ ಪರಿಚಯ ನಮಗಿಲ್ಲ ಅಷ್ಟೆ. ಆಯ್ತಾ? ಅದು ಯಾವುದೋ ಒಂದು ಹಕ್ಕಿ ಇನ್ನೊಂದು ಹಕ್ಕಿ ಏನೋ ಒಂದು ಕೊಡುತ್ತಪ್ಪ, ಪುಣ್ಯ ಬಂತು. ಅಥವಾ ಯಾವುದೋ ಒಂದು ಮತ್ತೊಂದರ ಪ್ರಾಣಿಯ ಆಹಾರವನ್ನ ತಿಂತಾ ಇರುವಾಗ ಇದು ಕಸ್ಕೊಳ್ತು, ಪಾಪ ಬಂತು. ಪ್ರಾಣಿ ಪಕ್ಷಿಗಳಿಗೆ ಪಾಪ ಅಥವಾ ಪುಣ್ಯ ಎದುರಿಗೂ ಲೇಪ ಇಲ್ಲ ಅಂತ ಹಾಗಿಲ್ವಲ್ಲ, ಹಾಗಲ್ಲ, ಬರ್ಲೇಬೇಕು. ಹಾಗಿಲ್ದೆ ಹೋದ್ರೆ ಹೇಗೆ ನೀವು ಪಾಪ ಪುಣ್ಯಗಳನ್ನ ಕಳ್ಕೊಳ್ಳೋ ಬಗೆ ಹೇಗೆ? ಹಾಗಾದ್ರೆ ಮನುಷ್ಯ ಶರೀರದಲ್ಲಿ ಮಾತ್ರನ ಪಾಪ ಪುಣ್ಯಗಳ ಲೇಪ? ಇಲ್ಲ, ನಾನ್ ತಿಳಿದ ಹಾಗೆ ಎಲ್ಲರ ಜ್ಞಾಪಕ ಇದೆಯಾ ನೋಡ್, ನಾನ್ ತಿಳ್ಕೊಂಡ ಹಾಗೆ ತಿಳ್ಕೊಂಡಿದ್ದೇನಪ್ಪ. ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕರ್ಮಗಳ ಸಮಯಕ್ಕೆ ಹಾಗೆಲ್ಲರ ಪ್ರಮಾಣ ಜ್ಞಾಪಕ ಇದೆಯಾ? ಹೌದಾ? ಬಂದಿದ್ದೇನೆ ನಾನು ಮರೆಯಲ್ವಲ್ಲ ಸಾಧಾರಣ. ನೋಡ ವಿಚಾರ, ಹೌದಾ? ವಿಚಾರ ಹೌದಾ? ಮಾಡೋಣಂತೆ ಹಾಗಾದ್ರೆ ಅದನ್ನ ಇವತ್ತು ವಿಚಾರ ಮಾಡೋಣ. ಇರಲ್ಲ, ಹೌದು, ಕೆಲವೊಂದು ಹಸು ಸೌಮ್ಯ ಇರುತ್ತೆ. ಆ ಗುಣ ಮನುಷ್ಯರಲ್ಲೂ ಸಹಜ ಅಲ್ವಾ? ಅದಕ್ಕೆ ಹಾಗೆ ನಾನು ಹಾಗೆ ತಿಳ್ಕೊಂಡಿದ್ದೆ. ನೋಡಿ ನಮ್ಗೆ ವಿಚಾರ ಮಾಡಿ ಹಾಗೆ ಆಗ್ಬಿಟ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಬರುತ್ತೆ ಆಚಾರ್ಯ? ಅವ್ರದ್ದು ಸಾಧನ ಶರೀರನೇ ಹೋಗುತ್ತಲ್ವಾ? ಇಲ್ಲ, ಅದು ಅಲ್ಲಿ ಅದು ಸಾಧನ ಶರೀರವೇ, ಆದ್ರೆ ಈ ಮಟ್ಟದ ಸಾಧನ ಶರೀರ ಅಲ್ಲ. ಸಾಧನ ಮಾಡ್ಕೊಳ್ಬಹುದು ಅಲ್ಲ, ಯಾಕೆಂದ್ರೆ ಕೆಲವೊಂದು ಕಡೆ ಬೇರೆ ಬೇರೆ ಪುರಾಣಗಳಲ್ಲಿ ಈಗ ಪ್ರಾಣಿಗಳು ಕೂಡ ಕೆಲವೊಮ್ಮೆ ಸತ್ಕರ್ಮಗಳನ್ನು ಮಾಡಿ ಸದ್ಗತಿಯನ್ನು ಪಡೆದದ್ದುಂಟಲ್ಲ. ಅದಕ್ಕೆ ಅದನ್ನು ವಿಚಾರ ಮಾಡಬೇಕು. ಸಾತ್ವಿಕ ರಾಜಸ ತಾಮಸಗಳು ಇದ್ದೇ ಇರ್ತವೆ.
ಇದೊಂದು ಅಂಶ ವಿಚಾರ ಮಾಡಿ. ಬರೀ ಅಲ್ಲಿ ಧರ್ಮ ಇದ್ದು ಜ್ಞಾನ ಅವರು ತಗೊಳಕ್ಕೆ ಚಾನ್ಸ್ ಇಲ್ಲ. ಜ್ಞಾನ ಮಾತ್ರ ಜ್ಞಾನ ಇರುತ್ತೆ, ಪ್ರಾಣಿಗಳಿಗೆ ಜ್ಞಾನ ಇಲ್ಲದೆ ಹೋದ್ರೆ, ಹಾ ಅದೇ ಜ್ಞಾನ ಇಲ್ಲದೆ ಹೋದ್ರೆ ತಿನ್ಬೇಕು ಅನ್ನೋ ಇಚ್ಛೆ ಹೇಗೆ ಬರುತ್ತೆ, ಇದನ್ನ ತಿನ್ನಬಾರ್ದು ಅನ್ನೋ ಇಚ್ಛೆ ಹೇಗೆ ಬರುತ್ತೆ? ಜ್ಞಾನ ಉಂಟು, ಅದೇ ವಿವೇಕ ಅಂದ್ರೆ ಕಾರ್ಯ ಆಲೋಚನಾ ಶಕ್ತಿ, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರದು ಅನ್ನೋ ಶಕ್ತಿ, ಅದು ಮನುಷ್ಯರಿಗೆ ಇದೆ, ಪ್ರಾಣಿಗಳಿಗಿಲ್ಲ. ನೋಡೋಣ, ಅದೊಂದು ಅಂಶದಲ್ಲಿ ವಿಚಾರ ಮಾಡೋಣ, ಸರಿನಾ? ಸರಿ ಆಯ್ತಾ, ಇಷ್ಟಕ್ಕರ್ಥ ಆಯ್ತಲ್ಲ ಇವಾಗ. ರಾಗಿಣೋ ಹಿ ಅಸ್ಥಾನೇಪಿ ಬಲಂ ಪ್ರಯುಂಜತೆ ಭೂತೇಷು ಧರ್ಮಾವಿರುದ್ಧ ಯಹ ಕಾಮಃ ಸಹ ಅಸ್ಮೀತ್ಯರ್ಥಃ ಅಲ್ವಾ. ರಾಗಿಣೋ ಹಿ ರಾಗ ಉಳ್ಳಂತಹ ವ್ಯಕ್ತಿಗಳು ಅಸ್ಥಾನೇಪಿ, ಯಾರು ಅಯೋಗ್ಯರೋ ಅಲ್ಲಿಯೂ ಬಲ ಪ್ರಯೋಗವನ್ನು ಮಾಡಿಬಿಡುತ್ತಾರೆ. ಬಲಂ ಪ್ರಯುಂಜತೆ ಅಲ್ವಾ, ಇಲ್ಲಿ ಪ್ರಯೋಗ ಸರಿ ಇದೆಯಾ? ರಾಗಿಣಃ ಬಹುವಚನ ಇದೆ, ಪ್ರಯುಂಜತೆ ಏಕವಚನ ಇದೆ. ಏನ ಏನ ರಾಗಿಣಃ ಅಲ್ವಾ, ಪ್ರಯುಂಜಂತೆ ಅಂತ ಆಗ್ಬೇಕಲ್ವಾ, ಪ್ರಯುಂಜತೆ ಏಕವಚನ ಕೊಟ್ಟಿದ್ದಾರೆ. ರಾಗಿಣಃ ರಾಗ ಉಳ್ಳವರು ಅಸ್ಥಾನದಲ್ಲಿ ಬಲವನ್ನ ಪ್ರಯೋಗಿಸುತ್ತಾರೆ. ಯುಂಜತೆ ಅನ್ನೋದೇ ಬಹುವಚನ. ಯುಂಕ್ತೆ ಯುಂಜಾತೆ ಯುಂಜತೆ ಅದಕ್ಕೆ ಕೇಳದೆ, ನಾನು ಕನ್ಫ್ಯೂಸ್ ಮಾಡ್ಕೊಳ್ತೇನೆ. ಯುಂಕ್ತೆ ಯುಂಜಾತೆ ಯುಂಜತೆ, ಯುಂಕ್ತೆ ಅಂತ ಯುಜುರ್ ಯೋಗಿ ಧಾತು, ಪ್ರಯುಂಕ್ತೆ ಅಂತ ಏಕವಚನ. ಅದು ಯುಂಕ್ತೆ ಯುಂಜಾತೆ ಯುಂಜತೆ, ಯುಂಕ್ಷೆ ಯುಂಜಾತೆ ಯುಂಧ್ವೆ, ಯುಂಜೆ ಯುಂಜ್ವಹೆ ಯುಂಜ್ಮಹೆ, ಯುಜ್ಯತೆ ಅಂತ ಆಗುತ್ತೆ. ಯುಜ್ಯತೆ ಅಂತ ಆಗುತ್ತೆ, ಆಯ್ತಾ. ಪ್ರಯುಂಜತೆ ಅನ್ನೋದು ಬಹುವಚನವೇ ಅದು. ರಾಗಿಣಃ ಪ್ರಯುಂಜತೆ ಭೂತೇಷು ಧರ್ಮಾವಿರುದ್ಧ ಯಹ ಕಾಮಃ ಸಹ ಅಸ್ಮಿ, ಆಯ್ತಾ, ಅದು ಕೂಡ ನಾನೇ ಆಗಿದ್ದೇನೆ. ಅತ್ರ ಪುಣ್ಯೋ ಗಂಧಃ ಇತಿ ಕಾಮರಾಗ ವಿವರ್ಜಿತಂ ಇತಿ ಗಂಧ ಬಲಾದೇಹ ಪುಣ್ಯತ್ವಾದಿ ವಿಶೇಷಣ ಉಪಾದಾನಂತೋ ಗಂಧ ಬಲ ಕಾಮಾದಿಷು ವಿಶಿಷ್ಟೇಶ್ವೇವ ಭಗವಾನ್ ಉಪಾಸ್ಯ. ಅರ್ಥ ಆಯ್ತಲ್ಲ? ಏನಪ್ಪಾ, ನಾವು ಹಿಂದೆಲ್ಲ ಹೇಳುವ ಪುಣ್ಯೋ ಗಂಧ ಅಂತ ಒಂದು ಮಾತನ್ನ ಹೇಳಿದ್ದೆ, ಗೀತೆಯಲ್ಲೇ ಮೂಲದಲ್ಲೇ ಹೇಳಿದ್ದಾನೆ ಕೃಷ್ಣ, ಆಯ್ತಾ. ಪುಣ್ಯೋ ಗಂಧ, ಆಯ್ತಾ, ಸುಮಧುರವಾದ ಗಂಧ ಅದು ನಾನೇ ಆಗಿದ್ದೇನೆ, ಆಯ್ತಾ. ಶುಭ ಗಂಧ ಅದು ನಾನೇ ಆಗಿದ್ದೇನೆ ಅಂತ ಹೇಳಿಕೊಂಡಿದ್ದ ಹಿಂದೆ ಅಲ್ವಾ. ಹಾಗೆ ಇಲ್ಲಿ ಕಾಮರಾಗ ವರ್ಜಿತಂ ಬಲಂ ಅಂತ ಹೇಳಿಕೊಂಡ. ಈಗೆಲ್ಲ ಧರ್ಮಗಳಲ್ಲಿ ಏನೇನು ವಿಶೇಷಣಗಳನ್ನ ಕೊಡ್ತಾ ಇದ್ದಾನೆ ಕೃಷ್ಣ, ಆಯ್ತಾ. ಇವೆಲ್ಲ ಯಾಕೆ? ಗಂಧ ಬಲಾದೇಹೆ ಪುಣ್ಯತ್ವಾದಿ ವಿಶೇಷಣ ಉಪಾದಾನಂತೂ ಅಲ್ವಾ. ಗಂಧಕ್ಕೆ ಪುಣ್ಯತ್ವವನ್ನು ವಿಶೇಷಣವನ್ನಾಗಿ ಕೊಟ್ಟ, ಇಲ್ಲಿ ಬಲಕ್ಕೆ ಕಾಮರಾಗ ವಿವರ್ಜಿತವಾದ ಬಲ ಅಂತ ಇಲ್ಲಿ ಹೇಳಿಕೊಂಡ. ಹಾಗಾದರೆ ಬಲಕ್ಕೆ ವಿಶೇಷಣ ಕೊಟ್ಟದ್ದು ಕಾಮರಾಗ ರಹಿತತ್ವವನ್ನು ಬಲ ವಿಶೇಷಣವನ್ನಾಗಿ ಕೊಟ್ಟ. ಗಂಧಕ್ಕೆ ವಿಶೇಷಣವನ್ನು ಕೊಡಬೇಕಾದ್ರೆ ಪುಣ್ಯತ್ವ ರೂಪ ಗುಣವನ್ನ ಅಲ್ಲಿ ವಿಶೇಷಣವನ್ನ ಕೊಡ್ತಾ ಇದ್ದಾನೆ. ಅಲ್ಲ, ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಬಂದಿದೆ ಪುಣ್ಯೋ ಗಂಧ. ಎಷ್ಟನೇ ಶ್ಲೋಕ ಅದು? ಹಿಂದಿನ 9ನೇ ಶ್ಲೋಕದಲ್ಲಿ ಇದೆ ನೋಡಿ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಸ್ತಾಸ್ಮಿ ವಿಭಾವಸೌ ಅಂತ. ಪೃಥಿವಿಯಲ್ಲಿರುವ ಶುಭಕರವಾದ ಗಂಧಕ್ಕೆ ಗಂಧ ಅದು ನಾನೇ ಆಗಿದ್ದೇನೆ ಅಂತ ಹೇಳಿದ, ಆಯ್ತಾ. ಇಲ್ಲಿ ಹೇಳಬೇಕಾದ್ರೆ ಬಲಕ್ಕೆ ಕಾಮರಾಗ ರಾಹಿತ್ಯ ರೂಪ ವಿಶೇಷಣವನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಗಂಧ ಬಲ ಇವುಗಳಿಗೆ ಕೊಟ್ಟ ವಿಶೇಷಣ ಏನಿದೆ, ಪುಣ್ಯತ್ವಾದಿ ವಿಶೇಷಣ ಉಪಾದಾನಂತೂ ವಿಶೇಷಣವನ್ನ ಕೊಟ್ಟಿದ್ದೆ ಯಾತಕ್ಕೆ ಅಂತ ಹೇಳಿದ್ರೆ ಗಂಧ ಬಲ ಕಾಮಾದಿಷು ವಿಶಿಷ್ಟೇಶ್ವೇವ ಭಗವಾನ್ ಉಪಾಸ್ಯ. ಇಂಥ ಗಂಧ ಬಲ ಕಾಮ ಇವುಗಳಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಬೇಕು. ವಿಶಿಷ್ಟವಾದ ಪದಾರ್ಥಗಳಲ್ಲಿ ಮಾತ್ರ ಭಗವಂತನ ಉಪಾಸನೆ, ದುರ್ಗಂಧದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬಾರದು. ಧರ್ಮ ವಿರುದ್ಧವಾದ ಬಲದಲ್ಲಿ ಕಾಮದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬಾರದು. ಹಾಗಾಗಿ ಗಂಧ ಬಲ ಇವುಗಳಲ್ಲಿ ವಿಶೇಷಣವನ್ನ ಕೊಟ್ಟದ್ದರಿಂದ ಈ ಅರ್ಥ ನಮಗೆ ಲಭ್ಯವಾಗುತ್ತೆ.
ಸರಿ ಹೋಯ್ತಾ? ನತು ಅಶುಚಿಷು ಕೊಟ್ಬಿಟ್ರು ನೋಡಿ ಮುಂದೆ. ವಿಶಿಷ್ಟೇಶ್ವೇವ, ಇಂಥ ವಿಶಿಷ್ಟವಾದ ಪುಣ್ಯಗಂಧದಲ್ಲಿಯೇ ಭಗವಂತನನ್ನು ಉಪಾಸನೆ ಮಾಡ್ರಿ. ಕಾಮರಾಗರಹಿತವಾದ ಬಲದಲ್ಲಿಯೇ ಭಗವಂತನನ್ನು ಉಪಾಸನೆ ಮಾಡ್ರಿ. ನತು ಅಶುಚಿಷು ಧರ್ಮ ವಿರುದ್ಧೇಶು ಇತಿ ಜ್ಞಾಪನಾಯ ಇತಿ ಧ್ಯೇಯಂ. ಅಶುಚಿಷು ಅಶುಚಿಷು ಅಂದ್ರೆ ಇದು ಪುಣ್ಯಗಂಧ ಅಂತ ಹೇಳಿದ್ವಿ. ಅದು ಶುಚಿಯಾದ ಗಂಧ. ಅಶುಚಿಯಾದ ಗಂಧ ದುರ್ಗಂಧ. ಅಶುಚಿಯಾದ ಒಂದಕ್ಕೆ ಇಟ್ಕೊಳ್ಬೇಡಿ. ಶುಚಿಯಾದ ರಸ, ಅಶುಚಿಯಾದ ರಸ, ಶುಚಿಯಾದ ರೂಪ, ಅಶುಚಿಯಾದ ರೂಪ, ಎಲ್ಲ ಇಂಥ ಪದಾರ್ಥಗಳಲ್ಲಿ ಮಾತ್ರ ಭಗವಂತನನ್ನು ಉಪಾಸನೆ ಮಾಡಬೇಕೇ ವಿನಃ ಅಶುಚಿಯಾದದ್ದರಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಕೂಡುದು. ಆಚಾರ್ಯಗೆ ಭಗವಂತ ಎಲ್ಲ ಕಡೆ ಇದ್ದಾರೆ, ಹೇಳಿದ್ನಲ್ಲ ಇವಾಗ, ಅಶುಚಿಯಾದ ಪದಾರ್ಥದಲ್ಲಿ ಸರ್ವತ್ರ ಭಗವಂತ ವ್ಯಾಪ್ತನಾಗಿದ್ದಾನೆ. ಆಯ್ತಾ? ಆದರೆ ಈಗ ಶುಚಿಯಾದ ಪದಾರ್ಥದಲ್ಲಿ ಏನೇನು ಕೆಲಸ ಮಾಡುತ್ತಾನೆ ಹೇಳ್ರಿ ನೋಡೋಣ. ರಸ ಇದೆ, ಶುಚಿಯಾದ ರಸ, ಶುಚಿಯಾದ ಗಂಧ. ಇಲ್ಲೇ ಹೇಳಿದ್ರು ಅಶುಚಿಯಾದ ಗಂಧದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬೇಡ್ರಿ. ಹಾಗಾದ್ರೆ ಅಶುಚಿಯಾದ ಗಂಧದಲ್ಲಿ ಭಗವಂತನ ಅಸ್ತಿತ್ವ ಉಂಟಾ ಇಲ್ವಾ? ಇದೆ. ಉಪಾಸನೆ ಮಾತ್ರ ಇದು. ಆಯ್ತಾ? ಅದಕ್ಕೆ ಜ್ಞಾನಾರ್ಥಿನಃ ಒಂದ್ ಮಾತನ್ನ ಹಾಕಿದ್ರು ರಾಯರು ಹಿಂದೆ. ಇನ್ನೂ ಒಂದು ಸ್ವಾರಸ್ಯ ಇದೆ. ಶುಚಿಯಾದ ಗಂಧದಲ್ಲಿ ಯಾಕೆ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ, ಆ ಶುಚಿಯಾದ ಗಂಧದಲ್ಲಿ ಭಗವಂತನ ಅಸ್ತಿತ್ವ ಉಂಟೇ ಉಂಟು. ಭಗವಂತನ ಅಸ್ತಿತ್ವ ಅಶುಚಿಯಾದ ಗಂಧದಲ್ಲಿಯೂ ಇದೆ. ಆದರೆ ಅಶುಚಿಯಾದ ಗಂಧ ಭೋಕ್ತೃ ಭಗವಂತ ಅಲ್ಲ. ಶುಚಿಯಾದ ಗಂಧ ಭೋಕ್ತೃ ಅವ ಭಗವಂತ. ಶುಚಿಯಾದ ರಸ ಭೋಕ್ತೃ ಭಗವಂತ ಇದ್ದಾನೆ, ಎಲ್ಲದರಲ್ಲಿಯೂ ಇದ್ದಾನೆ. ಇದೇ ಕೃಷ್ಣ ಮುಂದೆ ಇನ್ನೊಂದು ಕಡೆಯಲ್ಲಿ ದೃಷ್ಟಾಂತವಾಗಿ ಕೊಡ್ತಾನೆ. ವಾಯು ಸರ್ವತ್ರ ಗೋಮಹಾನ್. ಆಯ್ತಾ? ಹೇಗೆ ಲೋಕದಲ್ಲಿ ಪರಿಪೂರ್ಣವಾಗಿ ನಾನು ವ್ಯಾಪಿಸಿಕೊಂಡಿದ್ದೇನೆ, ಆದರೂ ನನಗೆ ಲೋಕದ ಲೇಪ ನನಗಿಲ್ಲ ಅಂತ ಹೇಳ್ತಾನೆ. ಹೇಗೆ? ವಾಯುವಿನ ದೃಷ್ಟಾಂತವನ್ನು ಕೊಡ್ತಾನೆ. ವಾಯು ಎಲ್ಲಿಲ್ರಿ? ಎಲ್ಲಾ ಕಡೆಯೂ ಕೂಡ ಸಂಚಾರ ಮಾಡುತ್ತಾನೆ. ವಾಯು ಸರ್ವತ್ರ ಗೋಮಹಾನ್. ಎಲ್ಲಾ ಕಡೆಯೂ ಕೂಡ ವಾಯು ಸಂಚಾರ ಮಾಡುತ್ತಾನೆ. ಒಳ್ಳೆ ಪದಾರ್ಥದ ಮೇಲೂ ಗಾಳಿ ಹಾದು ಹೋಗುತ್ತೆ, ಕೆಟ್ಟ ಪದಾರ್ಥದ ಮೇಲೂ ಗಾಳಿ ಹಾದು ಹೋಗುತ್ತೆ. ಆದರೆ ವಾಯುವಿಗೆ ಯಾವ ಪದಾರ್ಥಗಳ ಸಂಪರ್ಕವೂ ಆಗುವುದಿಲ್ಲ. ಇದ್ದಾನೋ ಇಲ್ವೋ ವಾಯು ಲೋಕದಲ್ಲಿ? ಹಾಗೆ ಅದರದೇ ದುರ್ಗಂಧ ಏನೋ ಕೆಟ್ಟ ಪದಾರ್ಥದ ಮೇಲೆ, ಹಳಸಿದ ಪದಾರ್ಥದ ಮೇಲೆ ಗಾಳಿ ಹಾದೋಯ್ತು, ವಾಸನೆ ಬಂತು ನಮಗೆ. ಗಾಳಿಯಲ್ಲಿ ಲೇಪ ಉಂಟಲ್ಲ. ಗಾಳಿಗೆ ವಾಯುವಿಗೆ ಲೇಪ ಅಲ್ಲ ಅದು. ಆ ದುರ್ಗಂಧದ ಕಣಗಳು ವಾಯುವಿನ ಜೊತೆಗೆ ಸೇರಿ ಬಂದದ್ದೇ ವಿನಃ ವಾಯುವಿಗೂ ಆ ದುರ್ಗಂಧಕ್ಕೂ ಲೇಪ ಇಲ್ಲ. ನಿರ್ಲೇಪನಾಗಿ ಅವ ಹೇಗಿರುತ್ತೋ ವಾಯು ಲೋಕದಲ್ಲಿ, ಅದರಂತೆ ನಾನಿದ್ದೇನೆ ಅಂತ ತನಗೆ ದೃಷ್ಟಾಂತವನ್ನು ಕೊಡುವಾಗ ಲೌಕಿಕವಾಗಿ ಕೃಷ್ಣ ಗಾಳಿಯ ದೃಷ್ಟಾಂತವನ್ನು ತನಗೆ ಕೊಟ್ಟುಕೊಳ್ಳುತ್ತಾನೆ. ಹಾಗಾಗಿ ಯಾಕೆ ಶುಚಿರ್ಭೂತವಾದ ಗಂಧ, ರಸ, ಬಲ, ಕಾಮ ಇವುಗಳಲ್ಲೆಲ್ಲ ಯಾಕೆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂದ್ರೆ, ಅವುಗಳೆಲ್ಲ ಭಗವಂತನ ಅಧೀನವಾಗಿದ್ದು ಅವುಗಳ ಭೋಕ್ತೃವೂ ಭಗವಂತ ಆಗಿದ್ದಾನೆ. ಇದು ವಿಶೇಷ. ಅದರಲ್ಲಿ ಅಸ್ತಿತ್ವ ಉಂಟು. ದುರ್ಗಂಧದಲ್ಲಿಯೂ ಕೂಡ, ಅಶುಚಿಯಾದ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ಅಸ್ತಿತ್ವ ಇದೆ. ಆದರೆ ಭಗವಂತನಿಂದ ಅದು ಭೋಕ್ತೃಗಳಲ್ಲ, ಭೋಗ್ಯ ವಸ್ತುಗಳಲ್ಲ ಅವೆಲ್ಲವೂ ಕೂಡ. ಆದ್ದರಿಂದ ಅದು ಉಪಾಸನೆಗೆ ಯೋಗ್ಯ ಅಲ್ಲ. ಈ ಅಂಶವನ್ನ ಸ್ವಾರಸ್ಯವಾಗಿ ನಾವು ಗಮನಿಸಬೇಕು. ಸರಿ ಹೋಯ್ತಾ? ನತು ಅಶುಚಿಷು ಧರ್ಮ ವಿರುದ್ಧೇಶು ಇತಿ ಜ್ಞಾಪನಾಯ ಇತಿ ಧ್ಯೇಯಂ. ಒಂದು ಒಳ್ಳೆ ನಮಗೆ ಪ್ರಧಾನವಾಗಿ ನಿನ್ನೆ ದಿವಸ ಹೇಳಿದಂತೆ ಧರ್ಮ ಉಲ್ಲೇಖವನ್ನು ಮಾಡಿದ್ದರೆ ವಿಶೇಷ ಏನು? ಧರ್ಮಿಯನ್ನ ಉಲ್ಲೇಖ ಮಾಡದೆ ಧರ್ಮಗಳನ್ನ ಉಲ್ಲೇಖ ಮಾಡಿದ್ದರೆ ವಿಶೇಷ ಏನು? ಧರ್ಮಗಳೆಲ್ಲವೂ ಕೂಡ ಭಗವಂತನ ಅಧೀನವಾಗಿದ್ದಾವೆ. ಧರ್ಮಗಳ ಭೋಕ್ತೃ ಭಗವಂತ ಆಗಿದ್ದಾನೆ. ಧರ್ಮಗಳಿಗೂ ಅವನಿಗೂ ಅಭೇದವನ್ನು ಸೂಚನೆ ಮಾಡುವುದರ ಮೂಲಕ ಅವನ ಧರ್ಮಗಳ ಸಾರತ್ವ, ಧರ್ಮಗಳ ಭೋಕ್ತೃತ್ವ, ಧರ್ಮಗಳಿಗೆ ಸಾರತ್ವವನ್ನು ತಂದುಕೊಡುವಿಕೆ, ಆ ಧರ್ಮಗಳ ಭೋಕ್ತೃತ್ವ ಜೊತೆಗೆ ಧರ್ಮಗಳ ಅಧೀನತ್ವ, ಇಷ್ಟರ ಚಿಂತನೆ ಬರುತ್ತೆ ನಮಗೆ. ಇಷ್ಟರ ಚಿಂತನೆಯನ್ನ ಧರ್ಮದಲ್ಲಿ ಮಾಡಬೇಕು. ಧರ್ಮಿಯನ್ನ ಪ್ರತೀಕವಾಗಿ ಇಟ್ಟುಕೊಂಡು ನಾವು ಉಪಾಸನೆ ಮಾಡೋದಕ್ಕಿಂತ ಧರ್ಮವನ್ನು ಪ್ರತೀಕವಾಗಿ ಇಟ್ಟುಕೊಂಡು ಉಪಾಸನೆ ಮಾಡೋದು ಬಹಳ ಶ್ರೇಷ್ಠ. ಯಾಕೆಂದ್ರೆ ಧರ್ಮೀಯ ಉಪಾಸನೆಯ ಹಿನ್ನೆಲೆಯಲ್ಲಿ ಇಷ್ಟು ಅಂಶಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಭಗವಂತನ ವಿಜ್ಞಾನ. ಇದೇ ಜ್ಞಾನ ವಿಜ್ಞಾನಗಳಿಗೆ ಭಗವಂತ ಹೀಗೆ ವ್ಯತ್ಯಾಸವನ್ನು ತೋರಿಸಿಕೊಡ್ತಾ ಇದ್ದಾನೆ. ಸರಿನಾ?
ಶಾಸ್ತ್ರದಿಂದ ಇಲ್ಲ, ಏನ್ ಲೋಕದಲ್ಲೇ ಗೊತ್ತಾಗುತ್ತಲ್ಲ ಶುಚಿ. ಶ್ರೀಮದಾಚಾರ್ಯ ಇದರಲ್ಲೂ ಹೇಳಿದ್ರು, ಹೇಳುವಾಗ ಶುಭಂ ಪಿಬತ್ಯಸೌ ನಿತ್ಯಂ ನಾ ಶುಭಂ ಸಹ ರಿಪ್ಪಿವೆ. ತಮಿಳು ಭಾಷೆಯಲ್ಲಿ ಬರೋದಿಲ್ಲ. ಶುಭ ರಸವನ್ನಷ್ಟೇ ಸ್ವೀಕಾರ ಮಾಡ್ತಾನೆ. ಆ ಶುಭ ರಸ ಮಾತ್ರ ಅಲ್ಲ, ಎಲ್ಲದಕ್ಕೂ ಅನ್ವಯ ಇಟ್ಟುಕೊಳ್ಳಿ. ಇದನ್ನ ಹ್ಯಾಕ್ ತೀರ್ಮಾನ ಮಾಡುತ್ತೀರಿ? ಲೋಕದಲ್ಲಿ ನಮ್ಮ ಕಣ್ಣೆದುರಿಗೆ ಇದೆಯಲ್ಲ. ಶುಭ ರಸ ಅಂದ್ರೆ ಯಾವುದು? ನಿಷಿದ್ಧವಲ್ಲದ ರಸ. ಅದನ್ನ ಎಂಜಿಲು ಅಂತ ಕರೆಯಲ್ಲ, ಕೆಲವೊಂದನ್ನೆಲ್ಲ ಶಾಸ್ತ್ರದಲ್ಲಿ ವಿಹಿತ ಮಾಡಿದ್ದಾರೆ. ಹೌದೌದು ಹೌದು, ಅದಕ್ಕೆಲ್ಲ ಧರ್ಮಶಾಸ್ತ್ರವೇ ಪ್ರಬಲ, ಧರ್ಮಶಾಸ್ತ್ರವೇ ಪ್ರಮಾಣ. ಆಯ್ತಾ? ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ, ಇದು ಮಹಾಭಾರತದಲ್ಲಿ ಹೇಳುವಾಗ ವ್ಯಾಸರು ಒಂದು ಒಗಟಿನ ರೂಪದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಕಾರ್ಪಾಸಂ ಅಂತ ಹೇಳುವಾಗ ಆ 5 ಮೇಲ್ನೋಟಕ್ಕೆ ನೋಡಿದ್ರೆ ಇವೆಲ್ಲ ಎಂಜಲು ಅಂತ ಕಾಣಿಸುತ್ತೆ, ಆದ್ರೆ ಅದು ಎಂಜಲಲ್ಲ. ಹಾ, ಹಾಗಾಗಿ ನೋಡೋಣ ಮಹಾಭಾರತದಲ್ಲಿ. ಹೌದು ಹೌದು ಹೌದು, ಅದರ ಉಗುಳೆ ಅದು. ರೇಷ್ಮೆ ಅದನ್ನೆಲ್ಲ ವಿಹಿತ ಮಾಡಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಅವೆಲ್ಲ ನಿಷಿದ್ಧ ಅಲ್ಲ. ಅಲ್ಲ, ನಿಷಿದ್ಧ ರಸ ಅಲ್ಲ, ಅನಿಷಿದ್ಧವಾದ ರಸ. ಯಾವುದು ಧರ್ಮಕ್ಕೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಲ್ಲವೋ ಅದೆಲ್ಲ ಶುಭ ರಸಗಳು. ಅದನ್ನೆಲ್ಲ ತೀರ್ಮಾನ ಮಾಡೋದು ಹೇಗೆ? ಯಾವುದು ಶುಭ ರಸ, ಯಾವುದು ಅಶುಭ ರಸ ಓದಬೇಕು. ಧರ್ಮಶಾಸ್ತ್ರ ನಿರ್ಣಯಿಸುವುದು, ಸ್ಮೃತಿ ಗ್ರಂಥಗಳನ್ನೆಲ್ಲ ಓದಿ ಅದನ್ನು ತಿಳ್ಕೊಳ್ಳೋದು. ಕೆಲವೊಮ್ಮೆ ಆಚಾರಗಳಿಂದಲೂ ಸದಾಚಾರಗಳಿಂದಲೂ, ಬರೀ ಆಚಾರ ಅಲ್ಲ, ಸದಾಚಾರಗಳಿಂದಲೂ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸತ್ ಪರಂಪರೆಯಿಂದ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ತಿಳ್ಕೊಂಡು ತೀರ್ಮಾನ ಮಾಡಬೇಕು. ಸರಿನಾ? ಇಲ್ಲಿ ಶ್ರೀಮದಾಚಾರ್ಯರು ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಕೆಲವೊಂದು ಸದಾಚಾರವೂ ಒಂದು ಪ್ರಮಾಣ. ಹಾಗೆ ಹಾಗೆ ನೋಡೋಣ. ಈ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಆಯ್ತಾ? 11ನೇ ಶ್ಲೋಕ. ಬಲಂ ಬಲವತಾಮಸ್ಮಿ. ಅದಕ್ಕೆ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳಿದರು ಶ್ರೀಮದಾಚಾರ್ಯರು. ನಿತ್ಯ ಪೂರ್ಣ ಬಲತ್ವಾತ್ತು ಬಲಂ ಕಾಮ ವಿವರ್ಜಿತಂ. ಅದೇ ಅರ್ಥವನ್ನೇ ರಾಯರು ಕೊಟ್ಟಿದ್ದಾರೆ. ತಾತ್ಪರ್ಯದಲ್ಲಿ ಏನ್ ಅಂಶ ಇದೆಯೋ ಅದೇ ಅವನೇ ರಾಯರು ಕೊಟ್ಟರು. ಅವನು ಕಾಮರಹಿತವಾದ ಬಲಸ್ವರೂಪನಾಗಿದ್ದಾನೆ. ಯಾಕೆ? ನಿತ್ಯ ಪೂರ್ಣ ಬಲತ್ವಾತ್. ಗೊತ್ತಾಯ್ತಾ? ಆಮೇಲೆ ಅರಾಜಸ ಬಲಶ್ಚೈವ ಸ್ಥಾನೇಭ್ಯ ಅನ್ಯೇಷು ಅಯೋಜನಾತ್. ರಾಗವರ್ಜಿತಂ ಬಲಂ ಅಸಹ ಸಯೇವ. ಅರ್ಥ ಆಯ್ತಾ ಮಾತು? ಅರಾಜಸ ಬಲಶ್ಚೈವ ಸ್ಥಾನೇಭ್ಯ ಅನ್ಯೇಷು ಅಯೋಜನಾ. ಅಸ್ಥಾನೆ ಅಂತ ಒಂದು ಪದವನ್ನು ಹಾಕಿದರು. ಅದನ್ನೇ ಇಲ್ಲಿ ರಾಯರು ಹೇಳಬೇಕಾದ್ರೆ ಸ್ಥಾನೇಭ್ಯ, ಶ್ರೀಮದ್ ಆಚಾರ್ಯರ ಮಾತು, ಸ್ಥಾನೇಭ್ಯ ಅನ್ಯೇಷು. ಯಾರು ಯೋಗ್ಯರಲ್ಲವೋ ಅವರಲ್ಲಿ ಬಲ ಪ್ರಯೋಗವನ್ನು ಭಗವಂತ ನಾನು ಮಾಡೋದಿಲ್ಲ. ಬಲ ಬಲ ಬಲಾದಿಗಳನ್ನ ಶಾಶ್ವತವಾಗಿ ಉಳಿಸೋದಿಲ್ಲ. ಇವರಿಗೆಲ್ಲ ಬಲ ಕೊಟ್ಟು ಗೆಲ್ಲಿಸಿದ. ಹಾಗೆ ಏತಾದೃಶ ಬಲಾತ್ಮಾಸೌ ಬಲಿನಾಂ ಬಲದ ಸ್ವಯಂ. ಏತಾದೃಶ ಬಲಾತ್ಮಾಸೌ, ರಾಗರಹಿತವಾದ ಬಲಸ್ವರೂಪನು ನಾನಾಗಿದ್ದೇನೆ. ಆದ್ದರಿಂದ ಬಲಿನಾಂ ಪಾಂಡವಾನಾಂ ಬಲಿದಃ ಸ್ವಯಂ ಅಹಮೇವ. ಯಾರು ಬಲಿಷ್ಠರೋ ಅವರಿಗೆ ಬಲಿದ ಬಲದ ಬಲವನ್ನ ಕೊಡುವವ ಅದು ನಾನೇ. ಇದು ನೋಡಿ, ಅದು ಬಲ ಅನ್ನುವ ಶಬ್ದವೇ ಈ ಅರ್ಥವನ್ನು ನಮಗೆ ಸೂಚನೆ ಮಾಡಿಬಿಡುತ್ತೆ. ಬಾ ಉಭಯೋರ್ ಅಭೇದ ಅಂತ ಹೇಳ್ತೇವೆ. ಆಯ್ತಾ? ಉಭಯೋರ್ ಅಭೇದ, ರಲಯೋರ್ ಅಭೇದ. ರಕಾರಕ್ಕೂ ಲಕಾರಕ್ಕೂ ಅಭೇದ ಇದೆ. ಎಲ್ಲೆಲ್ಲಿ ರಾ ಹೇಳಬೇಕು ಅಲ್ಲೆಲ್ಲ ಲಕಾರ ಹೇಳಬಹುದು ಸಂದರ್ಭಕ್ಕೆ ಅನುಗುಣವಾಗಿ. ಎಲ್ಲೆಲ್ಲಿ ವಕಾರ ಉಂಟು ಅಲ್ಲೆಲ್ಲ, ಎಲ್ಲಿ ಬಕಾರ ಉಂಟು ಅಲ್ಲೆಲ್ಲ ವಕಾರವನ್ನು ಹೇಳ್ಬೋದು. ಹಾಗೆ ಹೆಚ್ಚು ಪ್ರಯೋಗ ತಮಿಳರು ಮಾಡ್ತಾರೆ. ಹೌದಾ? ಅವರಲ್ಲಿ ಬಕಾರ ಹೇಳೋದೆಲ್ಲ ವಕಾರವನ್ನು ಹೇಳ್ತಾರೆ ಅಲ್ಲ, ಅಥವಾ ವಕಾರ ಹೇಳುವಲ್ಲಿ ಬಕಾರವನ್ನು ಹೇಳ್ತಾರೆ. ಯಾಕೆಂದ್ರೆ ಅವೆರಡಕ್ಕೂ ಅಭೇದ ಇದೆ. ಅಲ್ವಾ? ಪಕಾರಕ್ಕೆ ಪಕಾರದ ಬದಲು ಬಕಾರ ಹೇಳ್ತಾರೆ. ಹೀಗೆಲ್ಲ ಅವರಲ್ಲಿ ವ್ಯತ್ಯಾಸಗಳು ಕಾಣ್ತೇವೆ. ಹಾಗೆ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ವಕಾರಕ್ಕೂ ಬಕಾರಕ್ಕೂ ಉಭಯೋರ್ ಅಭೇದ ಅಂತ ಒಂದು ಮಾತಿದೆ. ಹಾಗೆ ರಲಯೋರ್ ಅಭೇದ. ಇಲ್ಲೇನಿದೆ? ಬಲ ಅಂತಿದೆ. ಬಾ ಅಂದ್ರೆ ವಾ ಅಂತ ಅರ್ಥ. ವಾ ಅಂತ ಹೇಳಿದ್ರೆ ಏನರ್ಥ? ವೇದಿ ಪೂರ್ಣತ್ವವಾಚಿ ಸ್ಯಾತ್. ವಾ ಅಂದ್ರೆ ಪೂರ್ಣ ಅಂತ ಅರ್ಥ.
ಬಕಾರಕ್ಕೆ ವಾ ಅಂತ ಅರ್ಥ ಮಾಡ್ರಿ. ವಾ ಅಂದ್ರೆ ಏನು? ವಾ ಇತಿ ಪೂರ್ಣವಾಚಿತ್ವಾತ್, ಪೂರ್ಣತ್ವವಾಚಿ ಸ್ಯಾತ್. ಇನ್ನು ಅಲ್ಲಿ ಲಾ ಇದೆ, ಲಾ ಅಂದ್ರೆ ಲಾ ಜಾಗದಲ್ಲಿ ರಾ ಹಾಕೊಳ್ಳಿ. ತತ್ ರತೆ ಬಲ ಮುಚ್ಚತೆ. ರಾ ಅಂದ್ರೆ ಸುಖ ಅಂತ ಅರ್ಥ. ಪರಿಪೂರ್ಣವಾದ ಸುಖವುಳ್ಳವನಾಗಿದ್ದಾನೆ. ಬಲ ಶಬ್ದ ಅವನಿಗೆ ಭಗವಂತನನ್ನ ನಾವು ಬಲ ಅಂತ ಕರಿತಾ ಇದ್ದೇವೆ. ಬಲ ಅಂದ್ರೆ ರಾ ಅಂತ ಅರ್ಥ, ವಾ ಅಂದ್ರೆ ಪರಿಪೂರ್ಣ ಅಂತ ಅರ್ಥ, ರಾ ಅಂದ್ರೆ ಸುಖ. ತಸ್ಮಾತ್ ತಸ್ಯ ಅಪೇಕ್ಷಾ ನಾಸ್ತಿ, ಆದ್ರಿಂದ ಅವ ಪರಿಪೂರ್ಣ. ಆಚಾರ್ಯ ಕೊಟ್ಟ ನಿರ್ಣಯ ಇದು, ತಾತ್ಪರ್ಯ ನಿರ್ಣಯ. ವೇತಿ ಪೂರ್ಣತ್ವ ವಾಚಿ ಸ್ಯಾತ್ ತದ್ರತೆ ಫಲಮುಚ್ಯತೆ ಪ್ರಾಯೋ ಹಿ ಕಾಮಿತ ಅರ್ಥಾಃ ಧರ್ಮಂ ಹಿ ಧರ್ಮಂ ಹನ್ಯುಹು. ನೋಡಿ, ಧರ್ಮ ವಿರುದ್ಧವಾದ ಕಾಮ ನಾನಾಗಿದ್ದೇನೆ ಅಂತ ಹೇಳಿದ. ಧರ್ಮ ವಿರುದ್ಧವಾದ ಕಾಮ ಏನ್ ಮಾಡಿಬಿಡುತ್ತೆ ನಮಗೆ? ಧರ್ಮಂ ಹನ್ಯುಹು. ಧರ್ಮ ವಿರುದ್ಧವಾದ ಕರ್ಮ ಅದು ನಮ್ಮ ಧರ್ಮವನ್ನೇ ಹಾಳು ಮಾಡಿಬಿಡುತ್ತೆ. ಪೂಜೆ ಮಾಡ್ಲಿಕ್ಕೆ ಮನಸ್ಸು ಕೊಡೋದಿಲ್ಲ, ಪಾಠಕ್ಕೆ ಬರ್ಲಿಕ್ಕೆ ಮನಸ್ಸು ಕೊಡೋದಿಲ್ಲ, ಭಗವಂತನ ಆರಾಧನೆ ಭಗವತ್ ಭಕ್ತರ ಆರಾಧನೆ ಮಾಡ್ಲಿಕ್ಕೆ ನಮಗೆ ಮನಸ್ಸು ಕೊಡೋದಿಲ್ಲ. ಅದಕ್ಕೆಲ್ಲ ಕಾರಣ ಧರ್ಮ ವಿರುದ್ಧವಾದ ಕಾಮನೆ ನಮಗೆ ಧರ್ಮವನ್ನೇ ಹನ್ಯುಹು, ಧರ್ಮವನ್ನೇ ಅದು ನಾಶ ಮಾಡಿಬಿಡತ್ತೆ. ಆದ್ರಿಂದ ಧರ್ಮ ಹಾನಿಕೃತ್ ಕಿಂತು ಕಾಮಿತಃ ನ ಕಾಮಿತಃ ಧರ್ಮ ಅವಿರುದ್ಧ ಕಾಮ ಧರ್ಮ ವೃದ್ಧಿಕೃತ್. ಧರ್ಮ ಅವಿರುದ್ಧವಾದ ಕಾಮ ಇದೆಯಲ್ಲ, ಅದು ಧರ್ಮವನ್ನು ನಮ್ಮಲ್ಲಿ ಇನ್ನು ಅಭಿವೃದ್ಧಿ ಮಾಡುತ್ತೆ. ಅತಃ ವಿಷ್ಣು ಭೂತೇಶು ಸಂಸ್ಥಿತ. ಅದಕ್ಕೆ ಭಗವಂತ ಪ್ರಾಣಿಗಳಲ್ಲಿ ಇದ್ದುಕೊಂಡು ಏನ್ ಮಾಡುತ್ತಾನೆ? ಏವಂ ಸಹ ಸರ್ವತಶ್ಚ ಅನ್ಯಃ ಸ್ವತಂತ್ರಶ್ಚೈವ ಸರ್ವಗಃ ವ್ಯವಸ್ಥೆಯ ಏವ ಸರ್ವೇಷಾಂ ಸರ್ವದಾ ಸರ್ವದಃ ಪ್ರಭು. ಇದಿಷ್ಟು ಶ್ರೀಮದಾಚಾರ್ಯರು ಗೀತಾಕಲ್ಪದ ಉದಾಹರಣೆಯನ್ನು ಕೊಟ್ಟು ನಮಗಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಎಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ಭಿನ್ನನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಎಲ್ಲ ವಸ್ತುಗಳಲ್ಲೂ ಕೂಡ ತಾನಿದ್ದಾನೆ. ಅದರಂತೆ ಜಲದಲ್ಲಿ ರಸ, ಆಯ್ತಾ, ಭೂಮಿಯಲ್ಲಿ ಗಂಧ, ಹೀಗೆ ಎಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಆ ಪದಾರ್ಥಗಳು ಇರುವಂತೆ ವ್ಯವಸ್ಥಿತವಾಗಿ ತಾನು ಮಾಡ್ತಾ ಇದ್ದಾನೆ. ಆಯ್ತಾ? ಯಾವಾಗಲೂ ಆ ಎಲ್ಲ ಗುಣಗಳಿಗೆ ಅಸಾಧಾರಣವಾದ, ಆ ಧರ್ಮಿಗಳಿಗೆ ಅಸಾಧಾರಣವಾದ ಗುಣವನ್ನು ತಂದು ಕೊಡುವ ವ್ಯಕ್ತಿ ಅದು ಭಗವಂತನೇ. ಹಿಂದೆಲ್ಲ ಅದನ್ನು ಹೇಳಿದಾನೆ ಸ್ಪಷ್ಟವಾಗಿ. ಆಕಾಶದಲ್ಲಿ ಅನೇಕ ಗುಣಗಳಿದೆ, ಆ ಗುಣಗಳಲ್ಲಿ ಶಬ್ದಕ್ಕೇನೆ ವಿಶೇಷತ್ವವನ್ನು ತಂದು ಕೊಡ್ಲಿಕ್ಕೆ ಅದು ಕಾರಣ ನಾನೇ. ಶಬ್ದವು ಶಬ್ದಕ್ಕೆ ಸಾರತ್ವವನ್ನು ತಂದು ಕೊಟ್ಟದ್ದು. ಪೃಥ್ವಿಯಲ್ಲಿರುವ ಅನೇಕ ಗುಣಗಳಿಗೆ ಗಂಧಕ್ಕೆ ಸಾರತ್ವವನ್ನು ತೆಗೆದು ಕೊಟ್ಟದ್ದು. ಹಾಗೆ ಅಪ್ಸು ನೀರಿನಲ್ಲಿರುವ ಮಾಧುರ್ಯಕ್ಕೆ ಬೇಕಾದಷ್ಟು ಗುಣಗಳಿದೆ. ನೀರಿನಲ್ಲಿ ಸ್ಪರ್ಶ ಎಂಬ ಗುಣವೂ ಇದೆ. ಅದನ್ನ ಬಿಟ್ಟು ಅದರ ನೀರಿನಲ್ಲಿರುವ ಮಾಧುರ್ಯಕ್ಕೆ ನಾನು ಸಾರತ್ವವನ್ನು ತಂದು ಕೊಟ್ಟದ್ದು ಅದು ನಾನೇ. ಹಾಗಾಗಿ ಪ್ರತಿಯೊಂದು ಪದಾರ್ಥಗಳ ಒಳಗಿದ್ದು ವ್ಯವಸ್ಥಿತವಾಗಿ ಹೀಗೆ ಭಗವಂತ ಸರ್ವದಾ ಯಾವಾಗಲೂ ಎಲ್ಲವನ್ನ ಭಗವಂತ ತಾನು ಕೊಡ್ತಾನೆ. ಇದು ಭಗವಂತನ ವಿಶೇಷವಾದ ಜ್ಞಾನ. ಸರಿನಾ? ಸುಮಾರು ವಿರುದ್ಧವಾದ ಗ್ರಂಥ. ಯಾಕೆ ಈದುರ್ಗಂಧವನ್ನ ಸೇವನೆ ಮಾಡೋದು? ಈ ಬೀದಿಲಿ ಹೋಗ್ತಾ ಇರ್ತದೆ ಯಾವ್ದೋ. ಈಗಂತೂ ಏನು ನಮ್ಮ ದುರ್ಗಂಧಗಳಿಗೆ, ಧರ್ಮ ಅವಿರುದ್ಧವಾದ ಗಂಧಗಳಿಗೆ ಏನು ಹೇಳ್ಬೇಕಾಗಿಲ್ಲ ಇವಾಗ, ಅಲ್ವಾ? ಸುಮ್ನೆ ಮನೇಲಿ ಕೂತಿದ್ರೆ ಸಾಕು, ಸಂಡೆ ಬರ್ತಾ ಇರತ್ತೆ. ಹೌದಾ? ಅದೇ ಹಾಗಾಗಿ ಅದೇ ಅಶುಚಿಯಾದ ಗಂಧ ಅಂತ ಅರ್ಥ. ಸರಿ, ಎಷ್ಟಾಯ್ತು ಸಮಯ? 10:30 ಆಯ್ತು. ನಿಲ್ಸ್ಕೊಂಡಿರೋಣ. ಒಂದೇ ಶ್ಲೋಕ ಆಯ್ತು.